ಸೊ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂಥ ಈ ಎಲ್ಲ ಆಂತರಿಕ ಕಚ್ಚಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರ ಚುನಾವಣೆ ಮುಖ್ಯವಾಗಿ ಆ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಈಗ ಕೆಸರೇರ್ಚಾಟ ಜೋರಾಗಿದೆ. ಹೀಗಾಗಿ ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ಇವರ ಭೇಟಿ. ವಸ್ತುಸ್ಥಿತಿಯ ರಿಪೋರ್ಟ್ ಪಡೆಯಲಿದ್ದಾರೆ BL ಸಂತೋಷ್. ಏನು ವಸ್ತುಸ್ಥಿತಿ? ಇಡೀ ಜಗತ್ತಿಗೆ ಗೊತ್ತಪ್ಪ ಏನು ನಡೀತಾ ಇದೆ ಅಂತ. ಯಾರು ರಿಪೋರ್ಟ್ ಯಾರು ಕೊಡಬೇಕು? ರಾಜ್ಯಾಧ್ಯಕ್ಷರು ಕೊಡಬೇಕು. ರಾಜ್ಯಾಧ್ಯಕ್ಷರು ಅವ್ರ ಪರವಾಗಿ ಕೊಟ್ಕೋತಾರೆ. ಜಟಾಪಟಿ ನಡೀತಾ ಇರೋದೇ ರಾಜ್ಯಾಧ್ಯಕ್ಷ ವಿರುದ್ಧ ಯತ್ನಾಳ್ ಬಣದವರು. ನೀವು ನ್ಯೂಟ್ರಲ್ ಆಗಿರ್ತಕ್ಕಂಥವರಿಂದ ರಿಪೋರ್ಟ್ ಪಡ್ಕೊಳ್ಳಿ. ಆಗ ಎರಡೂ ಬಣದವ್ರ ಮೇಲಿನ ಆರೋಪಗಳು ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಅದರ್ವೈಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ BL ಸಂತೋಷ್ ಭೇಟಿ ಏನೋ ಕುತೂಹಲ ಮೂಡಿಸಿದೆ, ಒಪ್ಕೋತೀನಿ ನಾನು. ಆದರೆ ಇವರು ವಸ್ತುಸ್ಥಿತಿ ರಿಪೋರ್ಟನ್ನು ಯಾರಿಂದ ಪಡಿತಾರೆ? ಯೂಶ್ವಲ್ ಆಗಿ ರಾಜ್ಯಾಧ್ಯಕ್ಷರು ಕೊಡಬೇಕು. ಜಟಾಪಟಿ ನಡೀತಿರೋದೇ ರಾಜ್ಯಾಧ್ಯಕ್ಷ ವರ್ಸಸ್ ಯತ್ನಾಳ್ ಬಣ. ಹಾಗಾಗಿ ಯಾರಿಂದ ವಸ್ತುಸ್ಥಿತಿಯ ರಿಪೋರ್ಟ್ ಪಡಿತಾರೆ? ಇಲ್ಲಿ ಹೈಡ್ ಆ್ಯಂಡ್ ಸೀಕ್ ಏನಿದೆ ಎಲ್ಲ ಗೊತ್ತಿರೋದೇ ತಾನೆ, ಓಪನ್ ಸೀಕ್ರೆಟ್ ತಾನೆ. ಅರವಿಂದ್, ರಾಜ್ಯ ಬಿಜೆಪಿ ಒಂದು ರೀತಿಯಲ್ಲಿ ಒಂದು ಮನೆ ಮೂರು ಬಾಗಿಲು ಅನ್ನೋದು ಈಗಾಗಲೇ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಮೀಪ ಬರ್ತಿದೆ. ಫೆಬ್ರವರಿನಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣೆಗೂ ಮುನ್ನ ರಾಜ್ಯ ಬಿಜೆಪಿ ಒಳಗಿನ ವಿದ್ಯಮಾನಗಳು ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಏನು ಬಡಿದಾಟ ಹಿನ್ನೆಲೆಯಲ್ಲಿ ವಾಕ್ಸಮರ ನಡೀತಾ ಇತ್ತು ವಿಜೇಂದ್ರ ಮತ್ತು ಯತ್ನಾಳ್ ಜಾರಕಿಹೊಳಿ ತಂಡಕ್ಕೆ, ಈಗ ಅದು ವೈಯಕ್ತಿಕ ಹಂತಕ್ಕೆ ಹೋಗಿದೆ, ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಹೈಕಮಾಂಡ್ ಅವರು ಎಷ್ಟೇ ತಾಕೀತು ಮಾಡಿದ್ರು ಕೂಡ ವೈಯಕ್ತಿಕ ಹಂತದಲ್ಲೂ ಕೂಡ ಈಗ ಮಾತಾಡ್ಕೊಳ್ತಾ ಇರುವಂಥದ್ದು. ಮೊನ್ನೆ ಎಲ್ಲ ಕೂಡ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಮಾತಾಡಿರುವಂಥದ್ದು. ಅವ್ರಿಗೆ ಕೌಂಟರ್ ಕೊಡೋದಕ್ಕೆ ನಾನೇ ಮುಂದಿನ ಅಧ್ಯಕ್ಷ, ನನ್ನನ್ನೇ ಮತ್ತೆ ಆಯ್ಕೆ ಮಾಡ್ತಾರೆ ಹೈಕಮಾಂಡ್ ಅವರು ಅನ್ನೋ ಕೆಣಕುವ ಮಾತುಗಳನ್ನು ವಿಜೇಂದ್ರ ಅವರು ಕೂಡ ಆಡಿರುವಂಥದ್ದು. ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಸಾಕಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಚುನಾವಣೆ ಯಾವ ರೀತಿ ನಡೆಯುತ್ತೆ, ಆ ಚುನಾವಣೆ ಸಂದರ್ಭದಲ್ಲಿ ಬಲ ಪ್ರದರ್ಶನ ಯಾವ ರೀತಿ ಆಗುತ್ತೆ ಅದು ಒಂದು ಕಡೆ. ಆದರೆ ಈಗಿನ ಹಂತದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮೇಲಾಟ ಪಕ್ಷದ ಒಳಗೆ ನಡೀತಾ ಇರುವಂಥದ್ದು. ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಈ ಮಧ್ಯೆ ಇವತ್ತು BL ಸಂತೋಷ್ ಅವರು ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿರುವಂಥದ್ದು. ಅವರು ಕೂಡ ವಸ್ತುಸ್ಥಿತಿಯನ್ನು ರಿಪೋರ್ಟನ್ನು ತೆಗೆದುಕೊಳ್ತಾರೆ. ಅಂದರೆ ತೀರಾ ವಿಜೇಂದ್ರ ಅವರಿಂದ ತೆಗೆದುಕೊಳ್ಳಲ್ಲ. ವಿಜೇಂದ್ರ ಅವರು JP ನಡ್ಡಾ ಅವರಿಗೆ ವರದಿ ಕೊಡ್ತಾರೆ. ಸಂಘಟನಾತ್ಮಕವಾಗಿ ಏನಾಗ್ತಿದೆ, ಬಣ ಬಡಿದಾಟದಿಂದಾಗಿ ಸಂಘಟನೆಗೆ ಎಷ್ಟು ಹಿನ್ನಡೆ ಆಗಿದೆ, ಮತ್ತು ಏನೆಲ್ಲ ಆಗ್ತಾ ಇದೆ, ಯಾರೆಲ್ಲ ಏನೆಲ್ಲ ಮಾತನಾಡ್ತಿದ್ದಾರೆ, ಒಂದು ರೀತಿಯಲ್ಲಿ ಕಣ್ಗಾವಲು ರೂಪದಲ್ಲಿ ಒಂದು ವರದಿಯನ್ನು BL ಸಂತೋಷ್ ಅವರು ಪಡ್ಕೊಂಡು ಹೈಕಮಾಂಡ್ಗೆ ಸಲ್ಲಿಕೆ ಮಾಡ್ತಾರೆ. ಆದರೆ ಹೈಕಮಾಂಡ್ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕು. ಈಗಾಗಲೇ ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ ಅಂತ ಚರ್ಚೆ ನಡೀತಿದೆ. ಈ ಮಧ್ಯೆ ಅವ್ರನ್ನೇ ಮುಂದುವರಿಸ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಚುನಾವಣೆ ಆಗಲೇಬೇಕು, ನಮ್ಮಿಂದಲೂ ಕೂಡ ಒಬ್ಬರನ್ನ ಸ್ಪರ್ಧೆ ಮಾಡಿಸ್ತೇವೆ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಸದ್ಯದಲ್ಲೇ ದೆಹಲಿಗೂ ಕೂಡ ಹೋಗ್ತಾರೆ. ಒಟ್ಟಾರೆಯಾಗಿ ಬಹಳ ಗೊಂದಲದ ವಾತಾವರಣ ಇರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಸರಿ ಮಾಡಬೇಕು ಅನ್ನುವಂಥ ಒಂದು ತಲೆಬೇನೆ ಹೈಕಮಾಂಡ್ ಮನಸ್ಸಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಯಾವ ರೀತಿ ಸರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಇನ್ನೂ ಒಂದೂವರೆ ತಿಂಗಳಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ತಟಸ್ಥ ಬಣದವರು ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಅನ್ನುವಂಥದ್ದು ಬಹಳ ಗೊಂದಲ ಮೂಡಿಸಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ಮಸೂದ್. ಒಟ್ಟಾರೆ ಆಗಲಿ, ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ಯಾರ್ಯಾರ ಮುಖಾಂತರ ಹೋಗಿ ತಲುಪಬೇಕು ಅವ್ರ ಮುಖಾಂತರನೇ ಹೋಗಬೇಕು. ಒಂದೂವರೆ ತಿಂಗಳಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರು ಸೈಲೆಂಟ್ ಆಗಿದಾರಲ್ಲ, BJPನಲ್ಲೂ ಆ ಸ್ಥಿತಿ ಬರುತ್ತಾ ಅಂತ ನೋಡೋಣ.